ಮಂಜುನಾಥ್ ಹೆಗೇದಾರ್, ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈ ಆಗಸ್ಟ್ 22, 23, 2026ರಂದು ನಮ್ಮ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಕಲಾಭವನದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ದಿನ ಒಂದು ಇನಾಗ್ರೇಷನ್ ಫಂಕ್ಷನ್ನಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಮಾಜಿ ಮುಖ್ಯಮಂತ್ರಿಗಳಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರು, ಈಗ ಹಾಲಿ ಸಂಸದರು, ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ 74ರ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಅನಿಲ್ ಕುಮಾರ್ ಪಾಟೀಲ್ರವ್ರು ಬರ್ತಾ ಇದ್ದಾರೆ, ಅಲ್ತಾಫ್ ಹಳ್ಳೂರವ್ರು ಬರ್ತಾ ಇದ್ದಾರೆ, ಸದಾನಂದ ಡಂಗ್ನವ್ರು ಬರ್ತಾ ಇದ್ದಾರೆ, ಮಕ್ಕಳಗಿರಿ ಮಂಜುನಾಥ್ ಅವ್ರು ಬರ್ತಾ ಇದ್ದಾರೆ, ವಿಠಲ್ ಬಸಲಿಗುಂಡಿ ಅವರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಜೊತೆಗೆ ಮೊದಲೇ ದಿನ ಪೂರ್ತಿ ನಾವು ಚಲನಚಿತ್ರಗಳನ್ನು ಪ್ರದರ್ಶನ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ. ಆಮೇಲೆ 23ನೇ ತಾರೀಕಿಗೆ ಅವಾರ್ಡ್ ಫಂಕ್ಷನ್ನ ನಡೆಸ್ತಾ ಇದ್ದೀವಿ. ಅವಾರ್ಡ್ ಫಂಕ್ಷನ್ನಿಗೆ ನಮ್ಮ ಕರ್ನಾಟಕ ಒಂದು ಚಲನಚಿತ್ರ ನಟಿಯಾದಂಥ ಭವ್ಯ ಅವರು ಬರ್ತಾ ಇದ್ದಾರೆ, ಜೊತೆಗೆ ರಾಧಾ ಹಿರೇಗೌಡರು, ಆಮೇಲೆ ನಮ್ಮ ಧಾರವಾಡದವರಾದಂಥ ಸುರೇಶ್ ಹೆಬ್ಳಿಕರ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ವಿಷ್ಣುವರ್ಧನ್ರವರ ಒಂದು ಮುದ್ದಿನ ಅಳಿಯಂದರಾದಂಥ ಅನಿರುದ್ಧರವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಹರೀಶ್ ನಾಗರಾಜ್ ಸರ್ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಧಾರವಾಡದಲ್ಲಿರ್ತಕ್ಕಂಥ ಒಂದು ಚಲನಚಿತ್ರ ನಟಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾವು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಒಂದು ಶೋಭೆ ತರಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೀನಿ. ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕಲ್ಮೇಶ್ ಹಾವಿರ್ಪೇಟ್, ಚಲನಚಿತ್ರ ನಟ ನಿರ್ಮಾಪಕ ಹಾಗೂ ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಾಧ್ಯಕ್ಷನಾಗಿ ನಾನೀಗ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಇದೇ ತಿಂಗಳು ಆಗಸ್ಟ್ 22 ಮತ್ತು 26ನೇ ತಾರೀಕಿಗೆ ನಮ್ಮ ಧಾರವಾಡದಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. 22, 23ಕ್ಕೆ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಕೇಳ್ಕೊಳ್ತಿದ್ದರೆ, ತಾವೆಲ್ಲರೂ ಆ 2 ದಿವಸ ಕಾರ್ಯಕ್ರಮಕ್ಕೆ ಬರಬೇಕು. ಆ ಕಾರ್ಯಕ್ರಮವನ್ನು ಬಂದು ನೀವು ಅದರಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಇವತ್ತು ಬೇರೆ ಬೇರೆ ಕಡೆಯಿಂದ, ಬೆಂಗಳೂರಿಂದ ಇವತ್ತು ಸೆಲೆಬ್ರಿಟಿಗಳೆಲ್ಲ ಬರ್ತಾಯಿದ್ದಾರೆ. ನಾವು ಸೆಲೆಬ್ರಿಟಿ ನೋಡೋಕ್ಕೆ ನಾವೆಲ್ಲ ಬೆಂಗಳೂರಿಗೆ ಹೋಗ್ತೀವಿ. ಅದೇ ರೀತಿಯಾಗಿ ಸೆಲೆಬ್ರಿಟಿ ಇಲ್ಲೇ ಬರೋದ್ರಿಂದ ನಮ್ಮ ಏನು ಉತ್ತರ ಕರ್ನಾಟಕದ ಎಲ್ಲ ಜನತೆ ಏನಿದ್ದೀರಿ, ತಾವೆಲ್ಲ ದಯವಿಟ್ಟು ಇಲ್ಲಿ ಬರಬೇಕು. ಯಾಕೆ ನಾವು ಬರಬೇಕಂದ್ರೆ, ನಮ್ಮ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ನಾವು ಇಲ್ಲಿ ಸಿನಿಮಾ ನಗರಿಯಾಗಿ ನಾವು ಬೆಳೆಸಬೇಕಾಗಿದೆ. ನೀವೆಲ್ಲರೂ ಬಂದು ಸಿನಿಮಾನ ನೀವು ಥಿಯೇಟ್ರಿಗೆ ಇಲ್ಲಿ ನೋಡಬೇಕು. ನಮ್ಮ ಉತ್ತರ ಕರ್ನಾಟಕದ ಚಲನಚಿತ್ರ ಮಂಡಳಿ ವತಿಯಿಂದ ನಾವು ಯಾರು ಸಿನಿಮಾಗಳನ್ನು ಮಾಡ್ತಾಯಿದ್ದೀವಿ, ಆ ಸಿನಿಮಾಗಳಿಗೆಲ್ಲ ನೀವು ಬೆಂಬಲಾಗಿ ನಿಲ್ಲಬೇಕು, ನೀವು ಪ್ರೋತ್ಸಾಹಿಸಬೇಕು ಅಂತೇಳಿ ತಾವೆಲ್ಲರೂ 22, 23ಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ನಾನು ಕೇಳಿಕೊಳ್ತೀನಿ.